ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ಚಿಂತಾಮಣಿಯಲ್ಲಿ ಅಂಬೇಡ್ಕರ್ ಪುತ್ಥಳಿ ತೆರವಿಗೆ ವಿರೋಧ, ಮರು ಪ್ರತಿಷ್ಠಾಪನೆಗೆ ಒತ್ತಾಯಿಸಿ ಪ್ರತಿಭಟನೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯ ಸರ್ಕಾರಿ ಬಾಲಕರ ಶಾಲೆಯ ಆವರಣದಲ್ಲಿ ರಾತ್ರೋರಾತ್ರಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಯನ್ನು ತೆರವುಗೊಳಿಸಿರುವುದು ಖಂಡನೀಯ. ಇಂತಹ ಅವಮಾನಕಾರಿ ಕೃತ್ಯ ಎಸಗಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ಜಿಲ್ಲೆಯಿಂದ ವರ್ಗಾಯಿಸಬೇಕು. ಕೂಡಲೇ ಅದೇ ಜಾಗದಲ್ಲಿ ಅಂಬೇಡ್ಕರ್ ಪುತ್ಥಳಿ ಪ್ರತಿಷ್ಠಾಪಿಸಬೇಕೆಂದು ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷ ಡಿ.ವಿ. ನಾರಾಯಣಸ್ವಾಮಿ ಹೇಳಿದರು. ಜಿಲ್ಲೆಯ ಚಿಂತಾಮಣಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಯನ್ನು ತೆರವು ವಿರೋಧಿಸಿ ನಗರದಲ್ಲಿ ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇನೆ ವತಿಯಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಅವರು ಮಾತನಾಡಿದರು. ಚಿಂತಾಮಣಿಯಲ್ಲಿ ಅಂಬೇಡ್ಕರ್ ಪುತ್ಥಳಿ ತೆರವಿಗೆ ತೀವ್ರ ವಿರೋಧ ವ್ಯಕ್ತಪಡಿಸಿ ಮಾತನಾಡಿದ ನಾರಾಯಣಸ್ವಾಮಿ, ಅಂಬೇಡ್ಕರ್ ನೀಡಿರುವ ಸಂವಿಧಾನದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಜಕೀಯ ವ್ಯಕ್ತಿಗಳು, ಅಧಿಕಾರಿಗಳು ನೆಪ ಒಡ್ಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ತೆರವುಗೊಳಿಸಿ ಚಿಂತಾಮಣಿ ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ ಅಂಬೇಡ್ಕರ್ ಅವರಿಗೆ ಅಗೌರವ ತೋರಿದೆ. ಕೂಡಲೇ ಅದೇ ಜಾಗದಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣ ಮಾಡದಿದ್ದಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದೆಂದು ಎಚ್ಚರಿಸಿದರು. ನನ್ನ ಹೆಸರು ಡಿ.ವಿ. ನಾರಾಯಣಸ್ವಾಮಿ, ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಾಜ್ಯಾಧ್ಯಕ್ಷರು, ಶಂಕರ್ ವೈ ಉಪಾಧ್ಯಕ್ಷರು, ಎಲ್.ಜೆ. ನರಸಿಂಹಮೂರ್ತಿ ಉಪಾಧ್ಯಕ್ಷರು, ಗುಂಡರಾಜು ಜಂಟಿ ರಾಜ್ಯ ಕಾರ್ಯದರ್ಶಿ. ಇವತ್ತು ನಾವೆಲ್ಲ ತಾಲೂಕು ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಎಲ್ಲ ಸೇರಿ ಇವತ್ತು ಏನು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಮಹಾನಾಯಕ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಏನಿವತ್ತು ಪುತ್ಥಳಿಯನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಂತಾಮಣಿ ತಾಲೂಕು ಒಂದು ಪ್ರೌಢಶಾಲೆಯಲ್ಲಿ ಅನಾವರಣ ಮಾಡ್ತಾರೆ. ಎಲ್ಲ ರಾಜ್ಯದಿಂದ ಅಧಿಕಾರಿಗಳಿಂದ, ಸಂಬಂಧಪಟ್ಟ ಇಲಾಖೆಯಿಂದ ಅಧಿಕಾರಿಗಳಿಂದ ಅನುಮತಿ ತಗೊಂಡು ಏನಿವತ್ತು ಅನಾವರಣ ಮಾಡಿರ್ತಾರೆ ಅಂಥವ್ರ ವಿರುದ್ಧ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಒಂದು ಕೇಸ್ಗಳನ್ನು ಮಾಡ್ತಾರೆ. ಅಧಿಕಾರ ಪಡೆದುಕೊಂಡು ಇವತ್ತು ಸಂವಿಧಾನ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವರ ಪುತ್ಥಳಿಯನ್ನು ಅನಾವರಣ ಮಾಡಬಾರ್ದು ಅಂತ ಹೇಳಿಬಿಟ್ಟು ಅವ್ರ ಮೇಲೆ ಕೇಸ್ಗಳಾಗ್ತಾರೆ. ಇವತ್ತು ಅದೇ ಸಂಘಟನೆಗಳು ಚಿಂತಾಮಣಿ ಜಿಲ್ಲೆಯಲ್ಲಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಧರಣಿ ಕೂತ್ಕೊಂಡಿರ್ತಾರೆ. 11 ದಿವಸ ಉಪವಾಸ ಸತ್ಯಾಗ್ರಹ ಅಂತ ಹೇಳ್ಬಿಟ್ಟು ಏನಿವತ್ತು ಜಿಲ್ಲಾಡಳಿತ, ತಾಲೂಕಾಡಳಿತ ಅವರನ್ನು ಕಿವಿ ಮಾತು ಹೇಳಿ ಯಥಾಸ್ಥಿತಿ ನಾವು ಅಂಬೇಡ್ಕರ್ ಅವರು ಏನಿದ್ದಾರೆ ಅವನ್ನ ಪುನರ್ ವಸತಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ಅವರಿಗೆ ಕಿವಿ ಮಾತು ಹೇಳಿಬಿಟ್ಟು ಮೋಸ ಮಾಡಿ ಅವರ ಧರಣಿಯನ್ನು ವಾಪಸ್ ಪಡೆಯುತ್ತಾ ಇರ್ತಕ್ಕಂಥ ಕೆಲಸ ಅಧಿಕಾರಿಗಳು ಮಾಡ್ತಾರೆ. ಅದೇ ಒಂದು ಸುಮಾರು ಒಂದು 8-9 ತಿಂಗಳಿಂದ ಚಿಂತಾಮಣಿಯಲ್ಲಿ ಒಂದು ಏನು ಬೂದಿ ಮುಚ್ಚಿದ ಕೆಂಡದಂತೆ ವಾತಾವರಣ ಇತ್ತು. ಅದನ್ನು ನೆಪದಲ್ಲಿತ್ಕೊಂಡು ಅಧಿಕಾರಿಗಳು, ರಾಜಕಾರಣಿಗಳು ಏನಿವತ್ತು 20ನೇ ತಾರೀಕು ರಾತ್ರೋರಾತ್ರಿ ಒಂದು PL ಕೋರ್ಟಲ್ಲಿ ಒಂದು ಆರ್ಡರ್ ಆಗಿದೆ, ಅದನ್ನು ತೆರವುಗೊಳಿಸಬೇಕು ಅಂತ ಹೇಳ್ಬಿಟ್ಟು ಅಧಿಕಾರಿಗಳು ಸಾರ್ವಜನಿಕರ ನೆಪ ಮಾಡಿ ಆ ಒಂದು ಅಂಬೇಡ್ಕರ್ ಒಂದು ವಿಗ್ರಹವನ್ನು ರಾತ್ರೋರಾತ್ರಿ ಕಳ್ಳರಂತೆ ಅಧಿಕಾರಿಗಳು ಆ ಕಳ್ಳರಂತೆ ತಗೊಂಡ್ಬಂದು ಆ ವಿಗ್ರಹವನ್ನು ಬೇರೆ ಕಡೆ ಒಂದು ವರ್ಗಾವಣೆ ಮಾಡ್ತಾರೆ. ಡಿಮ್ಯಾಂಡ್ ಏನಂದರೆ ಇವತ್ತು ನಮ್ಮ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯಾವತ್ತೂ ಇಂಥ ಘಟನೆ ನಡೆದಿಲ್ಲ. ಚಿಂತಾಮಣಿ ತಾಲೂಕಲ್ಲಿ ಒಂದು ಸಂಘಟನೆಗೆ ಹೆಸರುವಾದಂಥ ಚಿಂತಾಮಣಿ ತಾಲೂಕು, ಅಲ್ಲಿ ಇದುವರೆಗೂ ಸುಮಾರು ನಮಗೆ ಸ್ವಾತಂತ್ರ್ಯ ಬಂದು 70-85 ವರ್ಷಗಳಾದ್ರೂ ಇದುವರೆಗೂ ಅಲ್ಲಿ ಪುತ್ಥಳಿ ಅನಾವರಣ ಯಾವುದೂ ಗ್ರಾಮದಲ್ಲಿಲ್ಲ, ಒಂದು ತಾಲೂಕಲ್ಲಿಲ್ಲ, ಹೆಡ್ಕ್ವಾರ್ಟರ್ಲಿಲ್ಲ. ಮೊನ್ನೆ ನಮ್ಮ ಸಮಾಜ ಕಲ್ಯಾಣ ಸಚಿವರು ಹೇಳ್ತಾ ಇದ್ರು, ಯಾವುದು ತಾಲೂಕಲ್ಲಿಲ್ಲೂ ಹೆಡ್ಕ್ವಾರ್ಟರಲ್ಲಿ ಅಂಬೇಡ್ಕರ್ ಪುತ್ಥಳಿ ಇಲ್ವೋ ಅದೊಂದು ನಾನು ಗಮನ ತಗೊಂಡು ಪುತ್ಥಳಿಯನ್ನು ಅನಾವರಣ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಇವತ್ತು ರಾಜಕಾರಣದಿಂದ ಅಧಿಕಾರಿಗಳು, ರಾಜಕಾರಣಿಗಳು ಹೇಳೋದೊಂದು ಮಾಡೋದೊಂದು. ಇವತ್ತು ಏನದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನು ಬೇರೆ ಕಡೆ ವರ್ಗಾಯಿಸಿದಾರೋ ಆ ಒಂದು ಪುತ್ಥಳಿ ನಮ್ಮ ಮನೆಯಲ್ಲಿ ಮರಳಿ ಅನಾವರಣ ಮಾಡಬೇಕು. ಇಲ್ಲವಾದಲ್ಲಿ ನಾವು ಸಂಘಟನೆಗಳಿಂದ ಮತ್ತೊಂದು ಇವತ್ತು ಸಾಂಕೇತಿಕವಾಗಿ ನಾವು ಸರಳವಾಗಿ ಒಂದು ಪ್ರತಿಭಟನೆ ಮಾಡಿದ್ದೀವಿ. ಮುಂದಿನ ದಿನದಲ್ಲಿ ನಾವು ಜಿಲ್ಲೆಯಾದ್ಯಂತ ಎಲ್ಲ ಸಂಘಟನೆ ಶೈಲಿ ಒಂದು ಹೋರಾಟ ಮಾಡೋದಕ್ಕೆ ನಾವು ಒಂದು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಡೋಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ. ಸೇನೆಯ ರಾಜ್ಯ ಉಪಾಧ್ಯಕ್ಷ ನರಸಿಂಹಮೂರ್ತಿ ಮಾತನಾಡಿ, ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್ ದಲಿತರ ಅಭಿಪ್ರಾಯ ಪಡೆದು ಸಮಾಲೋಚನೆ ನಡೆಸಿ ಆದಷ್ಟು ಬೇಗ ಗೊಂದಲಕ್ಕೆ ತೆರೆ ಎಳೆಯಬೇಕು. ತೆರವುಗೊಳಿಸಿದ ಜಾಗದಲ್ಲೇ ಮತ್ತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಪ್ರತಿಷ್ಠಾಪನೆಗೆ ಮುಂದಾಗಬೇಕು. ಇಲ್ಲವಾದಲ್ಲಿ ಜಿಲ್ಲಾ ಹಂತಕ್ಕೆ ಬಂದಿರುವ ಪ್ರತಿಭಟನೆ ರಾಜ್ಯ ಮಟ್ಟಕ್ಕೂ ಹರಡಲಿದೆ ಎಂದರು.
ಬಂಧನ ಸಾಧಿಸ್ತಾ ಇದ್ರೆ ನಮ್ಮನ್ನ. ನಿಮಗೆ ಮುಂದಿನ ಚುನಾವಣೆಗಳಲ್ಲಿ ನಿಮಗೆ ಪಾಠ ಕಲಿಸೋದು ಗೊತ್ತಿದೆ, ನಿಮ್ಮನ್ನ ಮನೆಗಳಿಗೆ ಓದಿಸೋದು ಗೊತ್ತಿದೆ. ಬಂಧುಗಳೇ, ನಾವೆಲ್ಲ ರಾಜ್ಯಾದ್ಯಂತ ನಾವು ಹೋರಾಟಗಳು ಮಾಡಬೇಕು. ಇವತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಮಾನ ಮಾಡಿರುವಂತ ಎಲ್ಲ ಅಧಿಕಾರಿಗಳನ್ನ ಶಿಸ್ತುಬದ್ಧವಾಗಿ ಅವರನ್ನ ಅಮಾನತು ಮಾಡಬೇಕು. ಕೂಡಲೇ ಇಲ್ಲಾಂದಲ್ಲಿ ಮುಂದಿನ ದಿನಗಳಲ್ಲಿ ಜಿಲ್ಲಾಡಳಿತ ಮೇಲೆ ನಾವು ಹೋರಾಟ ಮಾಡಕ್ಕಿಲ್ಲ, ಇದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಬಂಧುಗಳು. ಅದೇ ರೀತಿ ಇವತ್ತು ಈ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅನ್ನ ಪುತ್ಥಳಿ ಏನು ಪಾಕಿಸ್ತಾನದಿಂದ ಕಳ್ಳರನ್ನ ಕರ್ಕೊಂಡು ಬಂದಂಗೆ ಎತ್ಕೊಂಡು ಬಂದಂಗೆ ಜಿಲ್ಲಾಡಳಿತ ಇಟ್ಕೊಂಡಿದ್ದೀರಾ. ನಿಮ್ಗೆ ಏನಕ್ಕೆ ಅಧಿಕಾರ ಇದೆ? ಸಾರ್ವಜನಿಕರನ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರನ್ನ ಕಳ್ಳರ ನಿಮ್ಮ ಕಣ್ಣುಗಳಿಗೆ ಕಳ್ಳರ ತರ ಕಾಣಿಸಿದಿರಪ್ಪ. ಅವರು ಸಂವಿಧಾನ ಬಂದಾಗ ನೀವು ಎಚ್ಚರಲ್ಲಿ ಕುತ್ಕೊಳ್ಳಕ್ಕೆ ಸಾಧ್ಯ ಆಗಿದೆ. ಜಿಲ್ಲಾಡಳಿತ ಆಗ್ಬೋದು, ತಾಲೂಕಾಡಳಿತ ಆಗ್ಬೋದು, ಈ ಸರ್ಕಾರಗಳಲ್ಲಿ ಈ ಸಚಿವರಿದ್ದಾರೆ, ಅವರಿಗೆ ಮಾನ ಮರ್ಯಾದೆ ಏನೂ ಇಲ್ಲ. ಮಾತಾಡ್ತಿದ್ರೆ ಸಾಲ್ವೆ ಹಾಕೊಂಡ್ರೆ ದಲಿತರಿಗೆ ಮಾಡಿದ್ರೆ ದಲಿತರಿಗೆ ಎಲ್ಲಿ ಮಾಡಿದ್ದೀರಾ? ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡ್ತಾ ಇದ್ದೀರಾ, ಇನ್ನು ನಮಗ್ ಮಾಡಿದ್ದೀರಾ ನೀವು? ಸ್ವಾತಂತ್ರ್ಯ 78 ವರ್ಷ ಆಗಿದೆ. ಯಾವ ಭೂಮಿ ಕರೆಕ್ಟ್ ಮಾಡಿದ್ದೀರಾ? ಯಾವ ಜಮೀನು ಸರಿ ಮಾಡಿದ್ದೀರಾ? ನಿಮ್ಮ ಮನೆಗಳು ನಿಮ್ಮ ಗುಂಡಾಚಾರದಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀರಾ? ಈ ಮಾತನಾಡಕ್ಕೆ ಇಷ್ಟಪಟ್ಟು ರಾಜ್ಯಾಧ್ಯಕ್ಷ ಡಿ.ವಿ. ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆ. ನಗರದ ಅಂಬೇಡ್ಕರ್ ಭವನದಿಂದ ಕಾಲ್ನಡಿಗೆ ಹೊರಟ ಪ್ರತಿಭಟನಾಕಾರರು ಮಳೆಯನ್ನು ಲೆಕ್ಕಿಸದೆ ಮಳೆಯಲ್ಲಿ ನೆನೆಯುತ್ತಾ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಕೆಲಕಾಲ ರಸ್ತೆ ತಡೆ ನಡೆಸಿ ಬಳಿಕ ತಹಶೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಸೇನೆಯ ರಾಜ್ಯ ಉಪಾಧ್ಯಕ್ಷ ಶಂಕರ್, ತಾಲೂಕಾಧ್ಯಕ್ಷ ದೇವದಾಸು, ಸೇನೆಯ ಕಾರ್ಮಿಕ ಘಟಕದ ತಾಲೂಕಾಧ್ಯಕ್ಷ ಹರೀಶ್, ಗಂಗಪ್ಪ, ಬಾಲಕೃಷ್ಣ, ಬಿ ಮಂಜುನಾಥ್, ಧನಲಕ್ಷ್ಮಿ, ರೂಪಾ, ಹಳ್ಳಿ ಮಕ್ಕಳ ಸಂಘದ ರಾಜ್ಯ ಉಪಾಧ್ಯಕ್ಷ ವೆಂಕಟರಮಣಪ್ಪ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಚೇರಿ